ನಮಸ್ಕಾರ. ಸಮಸ್ತ ಬಿ9 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಕೇಶವ ಮಾತಾಡ್ತಾ ಇದ್ದೆ. ನಿನ್ನೆ ಇಳಿ ಸಂಜೆಯಲ್ಲಿ ನಡೆದಂಥ ಭಯಂಕರ ಬೀಭತ್ಸರವಾದಂತಹ ಒಂದು ಅಪಘಾತದ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಅದೇನೋ ಉಲ್ಲಾಸನೋ ಅಥವಾ ಸಂತೋಷನೋ ಹಣದ ಒಂದು ಹಾಂಬವನೋ ಏನೂ ಗೊತ್ತಿಲ್ಲ. ಆದರೆ ಸಣ್ಣ ಸಣ್ಣ ಗಲಾಟೆಗಳಿಗೆ ಇವತ್ತು ಗುದ್ದಿ ಸಾಯಿಸುವಂಥ ಮಟ್ಟಿಗೆ ಬೆಳೆದಿದೆ ಯುವಜನತೆ. ದಯವಿಟ್ಟು ಈ ಕೆಟ್ಟ ಚಟಗಳಿಗೆ ದಾಸರಾಗಿ ಇವತ್ತು ತನ್ನ ಮಕ್ಕಳು ನಮ್ಮ ವಯಸ್ಸಾದ ಮುಪ್ಪಾದ ಕಾಲದಲ್ಲಿ ನಮ್ಮ ಕೈ ಹಿಡಿತಾರೆ ಅನ್ನತಕ್ಕಂತಹ ಒಂದು ಆಲೋಚನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಇಂಥ ಮಕ್ಕಳು ನಿಜಕ್ಕೂ ದುರ್ದೈವ ಅಂತ ನಾನು ಭಾವಿಸ್ತೇನೆ. ನಿನ್ನೆ ಕೇವಲ ಕಾರು ಹಾಗೂ ದ್ವಿಚಕ್ರ ವಾಹನದವರಿಗೆ ಸಣ್ಣ ಗಲಾಟೆಯೊಂದನ್ನಾಗಿ ಅದು ದೊಡ್ಡ ಅಪಘಾತವನ್ನೇ ಸೃಷ್ಟಿಸಿ ಒಂದು ಪ್ರಾಣವನ್ನೇ ತೆಗೆಯುವಂತಹ ಮಟ್ಟಿಗೆ ಬೆಳೆದಿದೆ ಅಂದರೆ ನಿಜಕ್ಕೂ ಎಲ್ಲಿದೆ ನಮ್ಮ ಮಾನವೀಯತೆ ಅನ್ನೋದು ನಾವು ಯೋಚಿಸಬೇಕಾಗಿದೆ. ಅಪಘಾತ ನಡೆದ ಸ್ಥಳದಲ್ಲೇ ಸಾವನ್ನಪ್ಪಿದ ಯುವಕನ ಮನೆಯ ಪರಿಸ್ಥಿತಿ ಏನು? ಆತನು ಮನೆಯವರನ್ನು ಸಾಕಬೇಕಾದಂತಹ ಒಂದು ದೊಡ್ಡ ಮನಸ್ಸನ್ನು ಇಟ್ಟುಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದರೆ ಆ ತಾಯಿ ತಂದೆಯು ಮಾಡಿದ್ದಾದ ಕರ್ಮವಾದರೂ ಏನು? ಇಂಥ ಯುವ ಪೀಳಿಗೆಯು ಎತ್ತ ಸಾಗುತ್ತಿದೆ ಅನ್ನೋದನ್ನು ದಯವಿಟ್ಟು ಎಲ್ಲರ ತಂದೆ ತಾಯಿಗಳು ಮನೆಯಲ್ಲಿ ಅವರ ಚಲನವಲನಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಆದರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಕೇಶವ್ ಮತ್ತು ಅರವಿಂದ್ ಎಂಬತಕ್ಕಂಥವರು ಕಾರಿನ ಹಿಂದಿನಿಂದ ಹಿಂಬಾಲಿಸಿಕೊಂಡು ಬಂದು ಗುದ್ದಿ ಬೈಕಿನ ಸವಾರನ ಪ್ರಾಣಕ್ಕೆ ತುತ್ತಾಗಿದ್ದಾನೆ. ಪಾಪ ಆ ಮಗ ಎಲ್ಲಿಯವನು ಏನೋ ಅಂತಕ್ಕಂಥದ್ದು ಯಾರಿಗೂ ತಿಳಿಯದೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ರಾಮಚಂದ್ರಪುರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಕರೆ ಮಾಡಿ ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಿರ್ತಾರೆ. ಆದರೆ ಮಾರ್ಗ ಮಧ್ಯೆಯೇ ಅಸುನೀಗಿದ್ದಾನೆ ಎಂದು ಸುದ್ದಿ ಕೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಕಣ್ಣಲ್ಲಿ ನಿಜಕ್ಕೂ ಕಣ್ಣೀರದಾರಿ. ದಯವಿಟ್ಟು ಮಕ್ಕಳ ಬಗ್ಗೆ ಎಚ್ಚರದಿಂದಿರಿ. ಮಕ್ಕಳು ಎಲ್ಲೇ ಹೋದರೋ ಅವರನ್ನು ಹಿಂಬಾಲಿಸುವಂಥ ಕೆಲಸ ಮಾಡಲಿ ತಂದೆ ತಾಯಿಗಳು. ಅವರು ಬರ್ತಕ್ಕಂತಹ ಹೋಗ್ತಕ್ಕಂತಹ ಎಲ್ಲ ಸ್ಥಳಗಳನ್ನು ದಯವಿಟ್ಟು ಗುರುತಿಸ್ತಾ ಇರ್ರಿ. ಮಕ್ಕಳನ್ನು ಹಾಗೆ ಬಿಡಬೇಡಿ. ಇವರು ಎಣ್ಣೆಗೆ ದಾಸರಾಗಿದ್ದಾರೋ ಅಥವಾ ಗಾಂಜೆಗೆ ದಾಸರಾಗಿದ್ದಾರೋ ಅದಂತೂ ಗೊತ್ತಿಲ್ಲ. ಆದರೆ ಹಿಂದಿನಿಂದ ಬಂದು ಗುದ್ದಿದಂತಹ ಆ ರಭಸಕ್ಕೆ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಕೆಲವೇ ಗಂಟೆಗಳಲ್ಲಿ ವಿದ್ಯಾರಣ್ಯಪುರದ ಪೊಲೀಸರು ಆ ಹಂತಕರನ್ನು ಬಂಧಿಸಿ ಸೂಕ್ತ ತನಿಖೆ ನಡೆಸ್ತಿದ್ದಾರೆ. ಆ ತನಿಖೆಯ ಮುಖಾಂತರ ಮುಂದಿನದು ಏನೆಂದು ತಿಳಿಯುತ್ತದೆ. ಆಗ ಬಂದು ನಿಮ್ಮಲ್ಲಿ ಎಲ್ಲ ವಿಸ್ತಾರವಾಗಿ ವಿವರಿಸ್ತೇನೆ. ಅಲ್ಲಿಯವರೆಗೂ ತಮ್ಮ ಮಕ್ಕಳುಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.